ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂತಂದ್ರೆ HL ಬೆಂಗಳೂರು ನೇಮಕಾತಿ 2026 ಸ್ನೇಹಿತರೆ. ಬೆಂಗಳೂರು HL ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ತಗೊಂಡು ಬಂದಿದ್ದೀನಿ. ಹಾಗಾದ್ರೆ ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ, ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವೆಷ್ಟು, ಇದ್ರ ಕುಲಂಕುಷವಾಗಿ ನೋಟಿಫಿಕೇಶನ್ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೆ ನೋಟಿಫಿಕೇಶನ್ ಬರಲಿದೆ ನಿಮಗೆ. ಪ್ರೀತಿಯ ಸ್ನೇಹಿತರೆ, ನೋಟಿಫಿಕೇಶನ್ ಬಗ್ಗೆ ನಾವು ಕುಲಂಕುಷವಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ HL ಇಂಡಿಯಾ ವೇಕೆನ್ಸಿ 2025 ನೋಟಿಫಿಕೇಶನ್. ಹಾಗಾದ್ರೆ ಯಾವ ಒಂದು ಇಲಾಖೆ ಅಪ್ಪ ಅಂತಂದ್ರೆ ನಿಮಗೆ ಮೊದಲೇ ಹೇಳಿದಾಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದ್ರೆ ಇರ್ತಕ್ಕಂಥ HL ಬೆಂಗಳೂರು ಇರ್ತಕ್ಕಂಥ ಒಂದು HL ನಲ್ಲಿ ಹುದ್ದೆಗ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಷ್ಟು ಹುದ್ದೆಗಳು ಕರೆದಿದ್ದಾರೆ ಒಟ್ಟು ಅಪ್ಪ ಅಂದ್ರೆ 151 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಬೆಂಗಳೂರಿನಲ್ಲೇ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಅದೇ ರೀತಿ ಯಾವೆಲ್ಲ ಒಂದು ಹುದ್ದೆ ಕರೆದಿದ್ದಾರಪ್ಪ ಅಂದ್ರೆ ಫೈರ್ ಮ್ಯಾನ್, ಡಿಪ್ಲೊಮಾ ಮತ್ತು ಟೆಕ್ನಿಷಿಯನ್ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಪ್ಪ ಅಂತಂದ್ರೆ 21,000ದಿಂದ 23,000 ರೂಪಾಯಿ. ಇದು ನಾನು ಹೇಳ್ತಕ್ಕಂಥ ಬೇಸಿಕ್ ಬಗ್ಗೆ ಮಾಹಿತಿ ಇದು. ಓಕೆ, 21,000 ರೂಪಾಯಿ ಅನ್ನೋದೇನಿದೆ ನಿಮಗೆ ಬೇಸಿಕ್ ವೇತನವಾಗಿದೆ. ಓಕೆ, ಅದೇ ರೀತಿ ಇನ್ನೊಂದೇನಪ್ಪಾ ಅಂದ್ರೆ ಯಾವೆಲ್ಲ ಒಂದು ಹುದ್ದೆ ಕರೆದಿದ್ದಾರೆ, ಎಷ್ಟು ಹುದ್ದೆ ಕರೆದಿದ್ದಾರೆ ಕುಲಂಕುಷವಾಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ HL ಇಂಡಿಯಾ ವೇಕೆನ್ಸಿ ವೈಸ್ ಇರ್ತಕ್ಕಂಥ ಡೀಟೇಲ್ಸ್ ಅಂದ್ರೆ ಯಾವೆಲ್ಲ ಒಂದು ಹುದ್ದೆ ಕರೆದಿದ್ದಾರೆ, ಆ ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ಪೋಸ್ಟ್ ಎಷ್ಟು ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಾಗಾದ್ರೆ ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ಗೆ 22 ಹುದ್ದೆಗಳು, ಡಿಪ್ಲೊಮಾ ಟೆಕ್ನಿಷಿಯನ್ ಸಿವಿಲ್ಗೆ 1 ಹುದ್ದೆಗಳು ಮತ್ತು ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ಗೆ 18 ಹುದ್ದೆಗಳು, ಟೆಕ್ನಿಷಿಯನ್ ಎಲೆಕ್ಟ್ರೋಪೇಟರ್ಗೆ ಇರ್ತಕ್ಕಂಥ 2 ಹುದ್ದೆಗಳು, ಟೆಕ್ನಿಷಿಯನ್ ಫಿಟರ್ಗೆ 29 ಹುದ್ದೆಗಳು, ಟೆಕ್ನಿಷಿಯನ್ ಹೀಟ್ ಟ್ರೀಟ್ಮೆಂಟ್ಗೆ 1 ಹುದ್ದೆ ಮತ್ತು ಟೆಕ್ನಿಷಿಯನ್ ಮಷಿನಿಸ್ಟ್ಗೆ 4 ಹುದ್ದೆಗಳು, ಟೆಕ್ನಿಷಿಯನ್ ಟರ್ನರ್ಗೆ 2 ಹುದ್ದೆಗಳು, ಟೆಕ್ನಿಷಿಯನ್ ವೆಲ್ಡರ್ಗೆ 2 ಹುದ್ದೆ ಇರ್ತಕ್ಕಂಥದ್ದು, ಸೆಕ್ಯೂರಿಟಿ ಗಾರ್ಡ್ಗೆ 24 ಹುದ್ದೆಗಳು, ಫೈರ್ ಮ್ಯಾನ್ಗೆ 5 ಹುದ್ದೆಗಳು, ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಮತ್ತು ಹೆಲಿಕಾಪ್ಟರ್ ಇರ್ತಕ್ಕಂಥ ಅಂದ್ರೆ MRO ಇರ್ತಕ್ಕಂಥ 4 ಹುದ್ದೆಗಳು, ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಲಿಕಾಪ್ಟರ್ ಇರ್ತಕ್ಕಂಥ MROಗೆ ಇಲ್ಲಿ 5 ಹುದ್ದೆಗಳು. ಅದೇ ರೀತಿ ಡಿಪ್ಲೊಮಾ ಟೆಕ್ನಿಷಿಯನ್ ಮತ್ತು ಮೆಕ್ಯಾನಿಕಲ್ಗೆ ಹೆಲಿಕಾಪ್ಟರ್ ಇರ್ತಕ್ಕಂಥದ್ದು MRO 10 ಹುದ್ದೆಗಳು. ಅದೇ ರೀತಿ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ಗೆ ಇರ್ತಕ್ಕಂಥ ಹೆಲಿಕಾಪ್ಟರ್ MROಗೆ 3 ಹುದ್ದೆಗಳು. ಅದೇ ರೀತಿ ಇನ್ನೊಂದೇನಪ್ಪ ಅಂದ್ರೆ ಟೆಕ್ನಿಷಿಯನ್ ಫಿಟರ್ ಹೆಲಿಕಾಪ್ಟರ್ ಇರ್ತಕ್ಕಂಥ MROಗೆ ಇರ್ತಕ್ಕಂಥ 12 ಹುದ್ದೆಗಳು. ಅದೇ ರೀತಿ ಏರ್ ಕ್ಯಾಪ್ ಟೆಕ್ನಿಷಿಯನ್ ಫೈರ್ ಮ್ಯಾನ್ಗೆ 2 ಹುದ್ದೆಗಳು ಮತ್ತು ಏರ್ ಕ್ಯಾಪ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ಗೆ 5 ಹುದ್ದೆಗಳು. ಯಾವ ಒಂದು ಕ್ವಾಲಿಫಿಕೇಶನ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನಾವು ಕುಲಂಕುಷವಾಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್. ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂದ್ರೆ ಈಗ ನಾವು ಯಾವೆಲ್ಲ ಒಂದು ಹುದ್ದೆಗಳು ಕರೆದಿದ್ದಾರೆ ಆ ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ಯಾವ ಒಂದು ಕ್ವಾಲಿಫಿಕೇಶನ್ಗೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದು ಎಂಬ ಕುಲಂಕುಷವಾಗಿ ನಾವು ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಮತ್ತು ಡಿಪ್ಲೊಮಾ ಟೆಕ್ನಿಷಿಯನ್ ಸಿವಿಲ್ ಇವೆರಡೂ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಡಿಪ್ಲೊಮಾನ ಹೊಂದಿರಬೇಕಾಗುತ್ತೆ. ಓಕೆ, ಅದೇ ರೀತಿ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್, ಟೆಕ್ನಿಷಿಯನ್ ಎಲೆಕ್ಟ್ರೋಪೇಟರ್, ಟೆಕ್ನಿಷಿಯನ್ ಫಿಟರ್, ಟೆಕ್ನಿಷಿಯನ್ ಹೀಟ್ ಟ್ರೀಟ್ಮೆಂಟ್, ಟೆಕ್ನಿಷಿಯನ್ ಮೆಷಿನಿಸ್ಟ್, ಟೆಕ್ನಿಷಿಯನ್ ಟರ್ನರ್, ಟೆಕ್ನಿಷಿಯನ್ ವೆಲ್ಡರ್ ಇವೆಲ್ಲವೂ ಏನು ಹುದ್ದೆಗಳಿದಾವೆ ಅಂದ್ರೆ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಇಂದ ಟೆಕ್ನಿಷಿಯನ್ ವೆಲ್ಡರ್ ಇವೆಷ್ಟು ಒಂದು ಹುದ್ದೆಗೆ ITA ಪ್ಲಸ್ ಅಂದ್ರೆ SLC ಪ್ಲಸ್ ITA ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಸೆಕ್ಯೂರಿಟಿ ಗಾರ್ಡ್ ಮತ್ತು ಫೈರ್ ಮ್ಯಾನ್ ಇವೆರಡೂ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೇವಲ ಇಲ್ಲಿ 10ನೇ ತರಗತಿ ಅಥವಾ PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಇರ್ತಕ್ಕಂಥದ್ದು ಮತ್ತು ಡಿಪ್ಲೊಮಾ ಇನ್ ಟೆಕ್ನಿಷಿಯನ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಇವು 3 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಮತ್ತು ಇರ್ತಕ್ಕಂಥದ್ದು ಟೆಕ್ನಿಷಿಯನ್ ಫಿಟರ್ ಅಂದ್ರೆ ಇದು ಹೆಲಿಕಾಪ್ಟರ್ ಇರ್ತಕ್ಕಂಥ MRO1 ಡಿಪಾರ್ಟ್ಮೆಂಟ್ಗೆ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೂಡ 10ನೇ ತರಗತಿ ಪ್ಲಸ್ ITA ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಏರ್ ಕ್ಯಾಪ್ ಟೆಕ್ನಿಷಿಯನ್ ಫೈರ್ ಮ್ಯಾನ್ ಮತ್ತು
ಏರ್ ಕ್ಯಾಪ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ಗೆ ಈ ಎರಡು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಈಗ ನಾವು ಯಾವೆಲ್ಲ ಒಂದು ಹುದ್ದೆ ಕರೆದ ಎಷ್ಟು ಹುದ್ದೆಗೆ ಕರೆದಿದ್ರು ಮತ್ತು ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಎಂಬುದನ್ನು ನೋಡಿದ್ದೀವಿ. ಹಾಗಾದ್ರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವೆಷ್ಟು? ಸ್ನೇಹಿತರೆ, ತಾವುಗಳು ಗಮನಿಸಬಹುದೇ HAL ಇಂಡಿಯಾ ಮತ್ತು ಸ್ಯಾಲರಿ ವೈಸ್ ಡೀಟೇಲ್ಸ್ ಅಂದ್ರೆ ಯಾವೆಲ್ಲ ಒಂದು ಹುದ್ದೆಗೆ ಎಷ್ಟು ಒಂದು ವೇತನ ನೀಡಲಾಗುವುದಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಏನೋ ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಮತ್ತು ಡಿಪ್ಲೊಮಾ ಸಿವಿಲ್ ಟೆಕ್ನಿಷಿಯನ್ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 23,000 ರೂಪಾಯಿ ಬೇಸಿಕ್ ಇದ್ದರೆ, ಅದೇ ರೀತಿ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಮತ್ತು ಟೆಕ್ನಿಷಿಯನ್ ಎಲೆಕ್ಟ್ರೋಪ್ಲೇಟ್, ಫಿಟ್ಟರ್ ಮತ್ತು ಹೀಟ್ ಟ್ರೀಟ್ಮೆಂಟ್, ಮಷಿನಿಸ್ಟ್, ಟರ್ನರ್, ವೆಲ್ಡರ್ ಇವೆಲ್ಲವೂ ಹುದ್ದೆಗಳಿಗೆ 22,000 ರೂಪಾಯಿ ಬೇಸಿಕ್ ಇರಲಿದೆ. ನೋಡಿ, ನಾನು ಹೇಳ್ತಕ್ಕಂಥ ಬೇಸಿಕ್ ಮಾತ್ರ, ಓಕೆ, ಈ ಬೇಸಿಕ್ ಇರಲಿದೆ. ಅದೇ ರೀತಿ ಸೆಕ್ಯೂರಿಟಿ ಗಾರ್ಡು ಮತ್ತು ಫೈರ್ ಮ್ಯಾನ್ ಇವೆರಡು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 21,000 ರೂಪಾಯಿ ಬೇಸಿಕ್ ಇದ್ದರೆ, ಇವೆಲ್ಲವೂ ಹುದ್ದೆಗಳು ಅಂದ್ರೆ ಡಿಪ್ಲೊಮಾ ಎಲೆಕ್ಟ್ರಿಕಲ್, ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಮೆಕ್ಯಾನಿಕಲ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 23,000 ರೂಪಾಯಿ ವೇತನ. ಅದೇ ರೀತಿ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಮತ್ತು ಟೆಕ್ನಿಷಿಯನ್ ಫಿಟರ್ಗೆ 22,000 ರೂಪಾಯಿವರೆಗೂ ವೇತನ ಇರಲಿದೆ. ಅದೇ ರೀತಿ ಏರ್ ಕ್ಯಾಪ್ ಟೆಕ್ನಿಷಿಯನ್ ಮತ್ತು ಏರ್ ಕ್ಯಾಪ್ ಎಲೆಕ್ಟ್ರಿಕಲ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 23,000 ರೂಪಾಯಿವರೆಗೂ ವೇತನ ಸಿಗಲಾಗುವುದು. ಇದು 23,000 ರೂಪಾಯಿ ಅನ್ನೋದೇನಿದೆ ಬೇಸಿಕ್ ವೇತನ ಆಗಿದೆ. ನಿಮಗೆ ಓವರ್ ಆಲ್ ಪ್ಯಾಕೇಜ್ ನೋಡೋದಾದ್ರೆ 35,000ಕ್ಕಿಂತ ಹೆಚ್ಚು ವೇತನವನ್ನು ಸಿಗಲಾಗುವುದು ಪ್ರತಿ ತಿಂಗಳು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಘಟ್ಟ ಏನಪ್ಪಾ ಅಂದ್ರೆ ವಯೋಮಿತಿ. ನೋಡಿ, ಏಜ್ ಲಿಮಿಟ್ ಯಾವಾಗಪ್ಪ ಅಂತಂದ್ರೆ 28 ವರ್ಷ ಇರಬೇಕು. ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 28 ವರ್ಷ. ಮ್ಯಾಕ್ಸಿಮಮ್ 28 ವರ್ಷ ಯಾವಾಗಪ್ಪ ಅಂದ್ರೆ 14 ಜನವರಿ 2026ಕ್ಕೆ ಅನ್ವಯವಾಗುವಂತೆ ಮ್ಯಾಕ್ಸಿಮಮ್ 28 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ವಯೋಮಿತಿ ನೀಡಲಾಗಿದೆ. ಅದೇ ರೀತಿ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಯಾವೆಲ್ಲ ಒಂದು ಅಭ್ಯರ್ಥಿಗಳಿಗೆ ವಯೋಮಿತಿಯ ಸಡಿಲಿಕೆ ನೀಡಲಾಗಿದೆಯಪ್ಪ ಅಂತಂದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಮತ್ತು ಜನರಲ್ ಕ್ಯಾಂಡಿಡೇಟ್ಗೆ 10 ವರ್ಷ, PWD OBC ಕ್ಯಾಂಡಿಡೇಟ್ಗೆ 13 ವರ್ಷ, PWD SC ST ಕ್ಯಾಂಡಿಡೇಟ್ ಇದ್ರೆ ಅವರಿಗೆ 15 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಪ್ರೀತಿಯ ಸ್ನೇಹಿತರೆ, ಅಪ್ಲಿಕೇಶನ್ ಫೀ ನೋಡೋದಾದ್ರೆ ನಾವಿಲ್ಲಿ ನೋಡಿ, ಅಪ್ಲಿಕೇಶನ್ ಫೀ ಇದೆಯಲ್ಲ, ನೋ ಅಪ್ಲಿಕೇಶನ್ ಫೀ ಅಂದ್ರೆ ಯಾವುದೇ ಒಂದು ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಅರ್ಜಿ ಶುಲ್ಕ ಇರೋದಿಲ್ಲ. ಅಂದ್ರೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದ್ದು, ಅದೇ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನು ಹೇಗೆ ಮಾಡ್ತಾರೆ ಅಂದ್ರೆ ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರಪ್ಪ ಅಂದ್ರೆ ರಿಟರ್ನ್ ಟೆಸ್ಟ್ ನೀಡಲಾಗುವುದು. ಮೊದಲೇದಾಗಿ ಈ ರಿಟರ್ನ್ ಟೆಸ್ಟ್ ಆದ ಬಳಿಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಇಂಟರ್ವ್ಯೂ ಮಾಡ್ತಾರೆ. ನೋಡಿ, ಮೊದಲೇದಾಗಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ ನೀಡಲಾಗುವುದು. ಆ ರಿಟರ್ನ್ ಎಕ್ಸಾಮಿನೇಷನ್ ಆದ ಬಳಿಕ ಏನು ಮಾಡ್ತಾರೆ, ಇಲ್ಲಿ ಒಂದು ಪ್ರಾಕ್ಟಿಕಲ್ ನಡೆಸ್ತಾರೆ. ಆ ಪ್ರಾಕ್ಟಿಕಲ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಂದ್ರೆ ಸ್ಕಿಲ್ ಟೆಸ್ಟ್ ಅಂತೀವಿ. ಆ ಪ್ರಾಕ್ಟಿಕಲ್ ಅನ್ನ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಆಗಿ ಇಂಟರ್ವ್ಯೂ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳ ನೇಮಕಾತಿ ಮಾಡಲಾಗುವುದು. ಅದೇ ರೀತಿ ಈ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕು ಅಂತ ಅಂತಂದ್ರೆ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕು. ಈ ಆನ್ಲೈನ್ ಮೂಲಕ ಹೇಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಎಂಬುದನ್ನ ಮುಂದೆ ಹೇಳ್ತೀನಿ, ಗಮನಿಸಿ. ಈಗ ನಾವು ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾಹಿತಿ ನೋಡೋಣ. ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ 11 ಫೆಬ್ರವರಿ 2026 ಆಡಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ ಇದೇ ತಿಂಗಳು ಅಂದ್ರೆ ಫೆಬ್ರವರಿ 25, 2026 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಫುಲ್ ನೋಟಿಫಿಕೇಶನ್ ಇವರನ್ನು ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ಅದೇ ರೀತಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಈ ಒಂದು ವೆಬ್ಸೈಟ್ಗೆ ಹೋಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಮಗೆ ತುಂಬಾ ಈಸಿ ಆಗಲಿ ಅಂತ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೇನೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಈ ತರದ ಒಂದು ಅಪ್ಲಿಕೇಶನ್ ಓಪನ್ ಆಗಲಿದೆ. ಈ ತರ ಅಪ್ಲಿಕೇಶನ್ ಓಪನ್ ಆಗೋದಾಗ ಏನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ನಮ್ಮ ಕಡೆಯಿಂದ ಅರ್ಜಿ ಬಯಸುವ ಅಭ್ಯರ್ಥಿಗಳಾಗಿದ್ದಾರೆ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಡಲಾಗಿದೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೂಡ ನಾವು ಕೂಡ ನಿಮಗೆ ಅರ್ಜಿಗಳನ್ನು ಸಲ್ಲಿಸಿ ಕೊಡಲಾಗುವುದು. ಅದೇ ರೀತಿ ಈ ತರದ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದು ಕೇಂದ್ರ ಸರ್ಕಾರದ ಹುದ್ದೆಗಳಾಗಿದ್ದು, ಅಂದ್ರೆ ಭಾರತ ಸರ್ಕಾರದ ಅಂದ್ರೆ ಹೇಗಪ್ಪ ಅಂದ್ರೆ ಇದು ಮಿನಿಸ್ಟರ್ ಆಫ್ ಡಿಫೆನ್ಸ್ ಇರ್ತಕ್ಕಂಥ ಹುದ್ದೆಗಳಾಗಿದ್ದು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಈ ಒಂದು ಕೇಂದ್ರ ಸರ್ಕಾರ ಹುದ್ದೆಗಳು ಕೂಡ ಕರ್ನಾಟಕದಲ್ಲಿ ಹೆಚ್ಚು ಜನಗಳನ್ನ ಸಿಗಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ. ಧನ್ಯವಾದ.